ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓಯಸ್ಕೆ ಗುರುವೇ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈ ಬಾರಿ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಯಾವಾಗ ಬಂದಿದೆ ತಿಳಿಯೋಣ. ಹಾಗೂ ಜ್ಯೋತಿರ್ಭೀಮೇಶ್ವರ ವ್ರತದ ವ್ರತಕಥೆಯನ್ನು ಸಹ ಇಲ್ಲಿ ಶ್ರವಣ ಮಾಡೋಣ. ಶ್ರೀ ಶಾಲಿವಾಹನಾಶಕೆ ಗತವರ್ಷ 1948 ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಬುಧವಾರ ಅಮಾವಾಸ್ಯೆ ಪುಷ್ಯ ನಕ್ಷತ್ರ ಹಾಗೂ ಉಪರಿ ಆಶ್ಲೇಷ ನಕ್ಷತ್ರ ವ್ಯತಿಪಾತ ಯೋಗ ಚತುಷ್ಮಾನ್ ಕರ್ಣ ನಾಗರ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಇದನ್ನ ಕರೀತಾರೆ. ಈ ವ್ರತವನ್ನು ಜ್ಯೋತಿಷ್ ಸ್ತಂಭನ ವ್ರತ, ಪತಿ ಸಂಜೀವಿನಿ ವ್ರತ, ಭೀಮನ ಅಮಾವಾಸ್ಯೆ ವ್ರತ ಅಂತಂದೇಳಿನೂ ಸಹ ಕರೀತಾರೆ. ಅವಶ್ಯಕವಾಗಿ ಈ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಮದುವೆ ಆಗಿಲ್ಲದೆ ಇರತಕ್ಕಂಥ ಕನ್ಯೆಯರು ಹಾಗೂ ಮದುವೆ ಆಗಿರತಕ್ಕಂಥ ಸ್ತ್ರೀಯರು ಯಾವ ರೀತಿ ಪೂಜೆ ಮಾಡಬೇಕು, ಅದಕ್ಕೆ ಬೇಕಾಗಂತ ಪೂಜಾ ಸಾಮಗ್ರಿಗಳೇನೇನು ಮೊದಲು ತಿಳಿಯೋಣ. ಕಲಶ, ದೀಪಸ್ತಂಭ, 9 ಗಂಟಿನ ಹೊಸ ದಾರ, ಪರಿಮಳ ಮತ್ತು ಮಂಗಳ ದ್ರವ್ಯಗಳು, ಕೆಂಪು ಮಣ್ಣು, ಸುಣ್ಣಪತ್ರ, ಪುಷ್ಪಾಕ್ಷತೆಗಳು, ಜೇಡಿ ಮಣ್ಣಿನ ಗೊಂಬೆ, ಅರಿಶಿಣದ ಬೇರು, ನೈವೇದ್ಯಕ್ಕೆ ಫಲತಾಂಬೂಲ, ಕಡುಬು, ವಾಯನಕ್ಕೆ ತೆಂಗಿನಕಾಯಿ, ಪಂಚಪಾತ್ರೆ, ಉದ್ಧರಣೆ, ಅರ್ಘ್ಯ ಪಾತ್ರೆ ಇತ್ಯಾದಿ ಸಾಮಾನುಗಳು. ಈ ವ್ರತವನ್ನು ಆಷಾಢ ಮಾಸ ಬಹುಳ ಅಮಾವಾಸ್ಯೆ ದಿವಸ ಮಾಡಬೇಕು. ಅಂದರೆ ಉದಾಹರಣೆ, ಈಗ ಮಂಗಳವಾರ ಬುಧವಾರ 2 ದಿನ ಅಮಾವಾಸ್ಯೆ ಬಂತಪ್ಪ ಅಂತಂದ್ರೆ ಅಮಾವಾಸ್ಯೆ ಯಾವತ್ತು ಮುಕ್ತಾಯ ಆಗುತ್ತೋ ಆ ದಿನ ಇದನ್ನ ಆಚರಣೆ ಮಾಡಬೇಕು. ಇದಕ್ಕೆ ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಯುವತಿಯರು 9 ವರ್ಷಗಳ ಕಾಲ ಈ ವ್ರತವನ್ನು ಆಚರಿಸಿ ಉದ್ಯಾಪನೆ ಮಾಡಬೇಕು. ಅಮಾವಾಸ್ಯೆಯ 2 ದಿನ ವ್ಯಾಪ್ತಿ ಇದ್ದಲ್ಲಿ 2ನೇ ದಿನವೇ ವ್ರತವನ್ನು ಮಾಡಬೇಕು. ವ್ರತದ ದಿವಸ ಹೆಣ್ಣು ಮಕ್ಕಳು ಸುಮಂಗಲಿಯರು ಮಂಗಳ ಸ್ನಾನವನ್ನು ಮಾಡಿ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಧಾನ್ಯ ರಾಶಿಯನ್ನು ಮಾಡಿ ಅದರ ಮೇಲೆ ದೀಪಸ್ತಂಭವನ್ನಿಟ್ಟು ಗೋಧಿ ಹಿಟ್ಟಿನ ಅಥವಾ ಅಕ್ಕಿ ಹಿಟ್ಟಿನ ಭಕ್ಷ್ಯಗಳನ್ನು ಅಂದರೆ ಮೋದಕಗಳನ್ನು ನೈವೇದ್ಯ ಮಾಡಿ ಈಶ್ವರರನ್ನು ಆರಾಧಿಸುತ್ತಾರೆ. ಈ ವ್ರತ ಗಂಡು ಮಕ್ಕಳು ರಾಜ್ಯ ದೊರೆತದರ ಗುರುತಾಗಿ ಈ ದಿನ ಹೊಸಲಿನ ಮೇಲೆ ಭಂಡಾರವನ್ನು ಒಡೆಯುತ್ತಾರೆ. ಆಜ್ಯಾಯುಕ್ತವಾದ ನವಗ್ರಂಥಿಯುಳ್ಳ ವರ್ತಿಯಿಂದ ನೀರಾಂಜನವನ್ನು ಪ್ರಜ್ವಲಿಸಿ ಪೂಜೆಯನ್ನು ಆರಂಭಿಸಬೇಕು. ವಿಶೇಷವಾಗಿ ಏನಪ್ಪಾ ಅಂತಂತಂದ್ರೆ ತನ್ನ ಪತಿದೇವರಿಗೆ ಭೀಮನಂತ ಬಲ ದೊರೆಯಲಿ ಹಾಗೂ ಆಯುಷ್ಯ ಆರೋಗ್ಯ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಆ ಪರಮೇಶ್ವರನು ಕಾಪಾಡಲಿ ಅಂತ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಈ ವ್ರತದ ಕತೆ ಈ ರೀತಿ ಇದೆ. ನೈಮಿಷಾರಣ್ಯ ವಾಸಿಗಳಾದ ಶೌನಕಾದಿ ಮುನಿಗಳು ಸೂತ ಪುರಾಣಿಕರನ್ನು ಕಂಡು, ಎಲೈ ಮುನಿವರಿಯರೇ, ಸ್ತ್ರೀಯರು ಆಚರಿಸಲು ಅನುಕೂಲವಾಗಿಯೂ ಸೌಭಾಗ್ಯ ಸೌಮಂಗಲ್ಯ ಸುಖ ಸಂತೋಷ ಉತ್ತರೋತ್ತರ ಅಭಿವೃದ್ಧಿಪ್ರದವಾಗಿಯೂ ಇರುವ ಒಂದು ವ್ರತವನ್ನು ಹೇಳಬೇಕೆಂದು ಕೇಳಿಕೊಳ್ಳಲು ಸೂತ ಮಹಾಮುನಿಗಳು ಹೇಳುತ್ತಾರೆ.
ಸೌಮಂಗಲ್ಯಾಭಿವೃದ್ಧಿಯನ್ನು ಬಯಸುವ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆಯ ದಿವಸ ಪತಿ ಸಂಜೀವಿನಿ ವ್ರತವಾಗಿ ಸುಖಪ್ರದವಾದ ಭೀಮೇಶ್ವರ ಅಮಾವಾಸ್ಯೆ ವ್ರತವನ್ನು ಮಾಡಬೇಕು. ಈ ವ್ರತಕ್ಕೆ ಜ್ಯೋತಿಸ್ತಂಭನ ವ್ರತ, ಪತಿ ಸಂಜೀವಿನಿ ವ್ರತ ಎಂದು ಸಹ ಕರೆಯುವರು. ಈ ದಿವಸ ಸ್ತ್ರೀಯರು ಮಂಗಳ ಸ್ನಾನ ಮಾಡಿ ಪೂಜಾಗ್ರಹಗಳನ್ನು ರಂಗವಲ್ಯಾದಿಗಳಿಂದ ಅಲಂಕರಿಸಿ ಪೀಠವನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಆ ಸ್ಥಳಗಳಲ್ಲಿ 2 ಮಣ್ಣಿನ ಬೊಂಬೆಗಳನ್ನು ಜ್ಯೋತಿಸ್ತಂಭವೆಂಬ ವಿಧಾನದಿಂದ ಒಂದು ದೀಪವನ್ನಿಟ್ಟು ಉಮಾಸಹಿತನಾದ ಮಹೇಶ್ವರನನ್ನು ಆವಾಹಿಸಿ ಜ್ಯೋತಿರ್ಮಯಾತ್ಮನೆಂದು ಭಕ್ತಿಯಿಂದ ಧ್ಯಾನಿಸುತ್ತಾ ತುಪ್ಪದ ದೀಪವನ್ನು ಹಚ್ಚಿರುವ ದೀಪಸ್ತಂಭವನ್ನು ಆ ಸ್ಥಳದಲ್ಲಿಟ್ಟು ಆ ಸ್ತಂಭದಲ್ಲಿರುವ ಉಮಾಮಹೇಶ್ವರರನ್ನು ಭಕ್ತಿಯಿಂದ ಪೂಜಿಸಿ ಗೋಧೂಮ ಪಿಷ್ಟದಿಂದಲೂ ಕಡುಬುಗಳಿಂದಲೂ ನೈವೇದ್ಯವನ್ನು ಮಾಡಿ ಅದನ್ನು 100ರಂತೆ ಆಚಾರ್ಯರಿಗೆ ಉಪಾಯನವಾಗಿ ಕೊಡಬೇಕು. 9 ಗಂಟಿನ ದಾರವನ್ನು ಮಂತ್ರ ಪುರಸ್ಸರವಾಗಿ ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಘ್ಯ ಪ್ರದಾನ ಮಾಡಿ ಬ್ರಾಹ್ಮಣ ಸುವಾಸಿನಿಯರನ್ನು ಭೋಜನ ದಾನ ದಕ್ಷಿಣೆಗಳಿಂದ ತೃಪ್ತಿಪಡಿಸಬೇಕು. ತಾನು ಕಥೆಯನ್ನು ಕೇಳಿದ ನಂತರ ಭೋಜನ ಮಾಡಿ ರಾತ್ರಿ ಭಗವಂತನನ್ನು ಧ್ಯಾನಿಸುತ್ತಾ ಆ ದೀಪಸ್ತಂಭದ ಬಳಿಯೇ ಮಲಗಿರಬೇಕು. ಈ ರೀತಿ 9 ವರ್ಷಗಳ ಕಾಲ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು. ಈ ರೀತಿ ಮಾಡಿದರೆ ಸರ್ವ ಇಷ್ಟಾರ್ಥಗಳು ಲಭಿಸುವವು. ಇಂತಹ ಸರ್ವೋತ್ತಮವಾದ ವ್ರತವನ್ನು ಮಾಡಿ ಸತ್ತ ಪತಿಯನ್ನು ಬದುಕಿಸಿಕೊಂಡ ಒಬ್ಬ ಪತಿವ್ರತೆಯು ಕಥೆಯನ್ನು ನಿಮಗೆ ತಿಳಿಸುತ್ತೇನೆ. ಪೂರ್ವದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ರಾಜನು ಧರ್ಮದಿಂದ ರಾಜ್ಯಭಾರವನ್ನು ಮಾಡುತ್ತಿದ್ದನು. ಸಾಧ್ವಿಯಾದ ಪತಿಯು ಸರ್ವಶಾಸ್ತ್ರ ವಿಶಾರದನು, ಸುಂದರನು, ಧೈರ್ಯವಂತನೂ ಆದ ವೈಜಯಶೇಖರನೆಂಬ ಒಬ್ಬ ಮಗನು ಇದ್ದರೂ ಪ್ರಾಪ್ತ ವಯಸ್ಕನಾದ ಮಗನಿಗೆ ಮದುವೆ ಮಾಡಬೇಕೆಂದು ಯೋಚಿಸುತ್ತಿರುವಲ್ಲಿಯೇ ಅವನು ದೈವಯೋಗದಿಂದ ಮೃತನಾದನು. ಅತ್ಯಂತ ದುಃಖತಪ್ತರಾದ ಆ ರಾಜದಂಪತಿಗಳು ಮೃತನಾದ ಪುತ್ರನ ಕಳೆಬರಹಕ್ಕೆ ವಿವಾಹವನ್ನು ಮಾಡಿ ಸಂತೋಷಿಸಬೇಕೆಂದು ಯೋಚಿಸಿ, ಈ ನನ್ನ ಮೃತನಾದ ಮಗನಿಗೆ ಮದುವೆಯಾಗಿ ಹೆಣ್ಣು ಕೊಡತಕ್ಕವರಿಗೆ 1,00,000 ದ್ರವ್ಯಗಳನ್ನು ಕೊಡುವೆನೆಂದು ಪಟ್ಟಣದಲ್ಲೆಲ್ಲ ಡಂಗೂರವನ್ನು ಹೊಡೆಸಿದರು. ಆ ಪಟ್ಟಣದಲ್ಲಿ ವೇದಾಂಗ ಸಕಲ ಶಾಸ್ತ್ರ ಪಾರಂಗತನು, ಅಗ್ನಿಹೋತ್ರ ಕರ್ಮನಿರತನು, ದರಿದ್ರನೂ ಆದ ಮಾಧವ ಶರ್ಮನೆಂಬ ಬ್ರಾಹ್ಮಣನಿಗೆ 5 ಜನ ಹೆಣ್ಣು ಮಕ್ಕಳು, 9 ಜನ ಗಂಡು ಮಕ್ಕಳಿದ್ದರು. ಮಾಧವ ಶರ್ಮನು ತನ್ನ ಪತ್ನಿ ಸುಶೀಲೆಗೆ ಡಂಗೂರದ ವಿಷಯನ್ನು ತಿಳಿಸಿ, ತಾನು ಪೂರ್ಣ ವಿದ್ಯಾವಂತನಾಗಿದ್ದರೂ ನಾವು ದರಿದ್ರತನದಿಂದ ಪೀಡಿತರಾಗಿದ್ದೇವೆ. ಮಕ್ಕಳಿಗೆ ಸರಿಯಾಗಿ ಆಹಾರ ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ 5 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಆ ರಾಜಪುತ್ರನಿಗೆ ಕೊಡೋಣವೆಂದು ಹೇಳಲು, ಮೊದಲು ಆ ಮಾತಿಗೆ ಸಮ್ಮತಿಸಿದ ಸುಶೀಲೆ ನಂತರ ತನ್ನ ಪತಿಯ ಮಾತಿಗೆ ಒಪ್ಪಿದಳು. ಮಾಧವ ಶರ್ಮನು ರಾಜನಿಗೆ ತನ್ನ ನಿಶ್ಚಯವನ್ನು ತಿಳಿಸಿದನು. ರಾಜನು ಮಾಧವ ಶರ್ಮನಿಗೆ 1,00,000 ದ್ರವ್ಯವನ್ನು ಕೊಟ್ಟು ಅವನ ಮಗಳನ್ನು ತನ್ನ ಮಗನಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿ ಆನಂತರ ಶವವನ್ನು ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಚಿತೆಯನ್ನು ನಿರ್ಮಿಸಿ ಅದರ ಮೇಲೆ ಶವವನ್ನಿಟ್ಟು ಸೊಸೆಗೆ ಬೆಂಕಿಯನ್ನು ಹಾಕುವಂತೆ ತಿಳಿಸಿದನು. ಪತಿ ಭಕ್ತಿಪರಾಯಣೆಯಾದ ಆ ಹುಡುಗಿಯು ಮನಸ್ಸಿನಲ್ಲಿ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಅಗ್ನಿಯನ್ನು ಪ್ರತಿಷ್ಠಿಸಿದಳು. ಕೂಡಲೇ ಅಗಾಧವಾದ ಮಳೆಯು ಬಂದು ಎಲ್ಲೆಲ್ಲೂ ನೀರು ತುಂಬಿಕೊಂಡಿತು. ರಾಜನ ಪರಿವಾರದವರು ಇತರರು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಆ ದಿನ ಅಮಾವಾಸ್ಯೆ ಆಗಿದ್ದ ಕಾರಣ ಗಾಢಾಂಧಕಾರವು ಹಬ್ಬಿತ್ತು. ಆ ದುರ್ಗಮ ಪ್ರದೇಶದಲ್ಲಿ ಆ ಬಾಲಕಿಯೊಬ್ಬಳೇ ರೋಧಿಸುತ್ತಾ ಈ ಕಷ್ಟ ಸಮಯದಲ್ಲಿ ತನಗೆ ಮತ್ತಾರು ಗತಿಯಿಲ್ಲವೆಂದು ಭಗವಂತನನ್ನು ಕುರಿತು ಭಕ್ತಿಯಿಂದ ಬೇಡಿಕೊಂಡಳು. ಭಕ್ತವತ್ಸಲ ಮಹಾದೇವ ಮೃತ್ಯುಂಜಯ, ನಿನ್ನ ಹೊರತು ನನಗೆ ಮತ್ಯಾರು ದಿಕ್ಕಿಲ್ಲ. ನಿನ್ನಿಂದ ಮಾರ್ಕಂಡೇಯನು, ಚ್ಯವನ ಋಷಿಯು, ಶ್ವೇತವಾಹನನು ಪೂರ್ಣ ಆಯಸ್ಸನ್ನು ಪಡೆದರು. ರತಿದೇವಿಗೂ ದೇವಿಯರಿಗೂ ಮಾರ್ಕಂಡೇಯನ ಪತ್ನಿಗೂ ನೀನು ಸೌಭಾಗ್ಯವನ್ನು ದಯಪಾಲಿಸಿದೆ. ಹಾಗೆಯೇ ನನ್ನ ಪತಿ ಜೀವವನ್ನು ಉಳಿಸಿ ನನ್ನ ಸೌಭಾಗ್ಯವನ್ನು ಕಾಪಾಡು ಎಂಬುದಾಗಿ ಪರಶಿವನನ್ನು ಬೇಡಿಕೊಳ್ಳುತ್ತಿದ್ದಳು. ಆಗ ದಯಾಳುವಾದ ಪರಮೇಶ್ವರ ನಂದಿವಾಹನನಾಗಿ ಪಾರ್ವತಿಯ ಒಡಗೂಡಿ ಆ ಸ್ಮಶಾನಕ್ಕೆ ಬಂದು ಆ ಭಕ್ತಳಿಗೆ ದರ್ಶನ ಕೊಟ್ಟನು. ಆಗ ಆ ಕನ್ಯಾಮಣಿಯು ಭಕ್ತಿಯಿಂದ ಶಿವ ಪಾರ್ವತಿಯರಿಗೆ ನಮಸ್ಕರಿಸಿ
ನನ್ನ ಪ್ರಾರ್ಥನೆಯನ್ನು ಅನುಗ್ರಹಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸಿ, ಆಗ ಪರಮೇಶ್ವರನು ಈ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನು ಆಚರಿಸಲು ತಿಳಿಸಿ ವ್ರತ ಕ್ರಮವನ್ನು ವಿವರಿಸಿ, ಅದರಂತೆ ನೀನು ಮಾಡಿದರೆ ನಿನ್ನ ಪತಿಯು ಜೀವಿಸುವನು ಎಂದು ಹೇಳಿ ಅದೃಶ್ಯನಾದನು. ಕೂಡಲೇ ಆಕೆ ಸಂತೋಷಭರಿತಳಾಗಿ ಹತ್ತಿರದಲ್ಲೇ ಇದ್ದ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿ ಹಾಲನ್ನು ಎಣ್ಣೆಯಾಗಿ ಹಾಕಿ, ಆಲದ ನಾರಿನಿಂದ ಬತ್ತಿಯನ್ನು ಮಾಡಿ, ಆಲದ ಎಲೆಗಳನ್ನು ವಿಳೆದೆಲೆಯನ್ನಾಗಿಯೋ, ಹಣ್ಣುಗಳನ್ನು ಅಡಿಕೆಯಾಗಿಯೋ, ಚಿಗುರು ಗರಿಕೆಯನ್ನು ಹೂವಾಗಿಯೋ ಮಾಡಿಕೊಂಡು, ಮಣ್ಣಿನ ಉಂಡೆಗಳಿಂದ ಕಡುಬುಗಳನ್ನು ಮಾಡಿಕೊಂಡು, ಭಕ್ತಿಯಿಂದ ಮನಸ್ಸಿನಲ್ಲಿ ಧೂಪ ದೀಪ ನೈವೇದ್ಯ ತಾಂಬೂಲ ದಕ್ಷಿಣಗಳನ್ನು ಸ್ಮರಿಸುತ್ತಾ ಏಕಚಿತ್ತ ಮನೋಭಾವದಿಂದ ದೃಢ ಸಂಕಲ್ಪಳಾಗಿ ಭೀಮೇಶ್ವರ ವ್ರತವನ್ನು ಮಾಡಿ ಮುಗಿಸಿದಳು. ಆ ವ್ರತದ ಪ್ರಭಾವದಿಂದ ಮಲಗಿದ್ದವರು ಏಳುವಂತೆ ಚಿತೆಯ ಮೇಲಿದ್ದ ರಾಜಪುತ್ರನು ಎದ್ದು ಕುಳಿತನು. ಸ್ಮಶಾನವೇ ಅರಮನೆಯಾಯಿತು, ಚಿತೆಯೇ ಪರ್ಯಂಕವಾಯಿತು. ಆಗ ತನ್ನ ಗಂಡನ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಸತಿಪತಿಗಳಿಬ್ಬರು ಆನಂದಿಸಿದರು. ಬೆಳಗಾಗುತ್ತಲೇ ರಾಜಭಟರು ಬಂದು ನೋಡಿ ಆಶ್ಚರ್ಯಪಟ್ಟು ವಿಚಾರವನ್ನು ರಾಜನಿಗೆ ತಿಳಿಸಿ, ಆಶ್ಚರ್ಯ ಆನಂದಗಳಿಂದ ಕೂಡಿದ ರಾಜನು ಅಲ್ಲಿಗೆ ಬಂದು ನಡೆದದ್ದೆಲ್ಲವನ್ನು ಕೇಳಿ ಆನಂದದಿಂದ ಅವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಬಗ್ಗರಿಗೆ ಅನ್ನ ಆಹಾರ ವಸ್ತ್ರಾದಿ ದಾನಗಳನ್ನು ಮಾಡಿ ಮಾಧವ ಶರ್ಮವನ್ನು ಬಹಳವಾಗಿ ಹೊಗಳಿ ಮನ್ನಿಸಿದನು. ಆ ದಂಪತಿಗಳು ನಂತರ ಇಹದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವಸಾಹಿತ್ಯವನ್ನು ಸೇರಿದರು ಎಂದು ಸೂತ ಮಹಾಮುನಿಗಳು ಶೌನಕಾದಿಗಳಿಗೆ ಹೇಳಿದ ಸ್ಕಾಂದ ಪುರಾಣದ ಈ ಪತಿಸಂಜೀವಿನಿ ಅಥವಾ ಭೀಮೇಶ್ವರ ಅಮಾವಾಸ್ಯೆ ವ್ರತಕಥೆಯು ಮುಗಿದುದು. ಈ ವ್ರತಕಥೆಯನ್ನು ಓದುವವರು ಕೇಳುವವರು ಸಂತಾನ ಸೌಭಾಗ್ಯಾದಿಗಳನ್ನು ಪಡೆಯುವರು, ಸಕಲ ಸಂಪತ್ತನ್ನು ಪಡೆಯುವರು ಎಂದು ತಿಳಿಸುತ್ತಾ, ವಾಗರ್ತಾವೀವ ಸಂಪ್ರೋಕ್ತ ವಾಗರ್ತ ಪ್ರತಿಪದ್ದಯೇ ಜಗದರ್ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ರಣಾಂಬಿಕಾಯ ವಿದ್ಮಹೇ ಮಹಾತಪಾಯ ಧೀಮಹಿ ತನ್ನೋ ಗೌರಿ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್.